ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಒಂದು ಮಸಾಲೆ ದೋಸೆ ಮಾಡೋಣ. ಮಾಮೂಲಿ ಮಸಾಲೆ ದೋಸೆ ತಿಂದಿರ್ತೀರಾ, ರವಾ ಮಸಾಲೆ ದೋಸೆ ತಿಂದಿರ್ತೀರಾ, ಬನಾನಾ ಮಸಾಲೆ ದೋಸೆ ತಿಂದಿದ್ದೀರಾ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬನಾನಾ, ಸ್ವಲ್ಪ ಬೆಲ್ಲ, ಕಾಯಿ ಹಾಗೆ ಏಲಕ್ಕಿನ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಫೈನ್ ಪೇಸ್ಟು. ಇದಕ್ಕೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋದು ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಏಲಕ್ಕಿ ಸೇರಿಸಿ ಫ್ಲೇವರ್ಗೋಸ್ಕರ. ಈಗ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಫೈನ್ ಪೇಸ್ಟ್ ಆಗಿರಬೇಕು ಫ್ರೆಂಡ್ಸ್. ಇದನ್ನು ರೆಡಿ ಇರೋ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳಿ. ದೋಸೆ ಹಿಟ್ಟು ತುಂಬ ಹುಳಿ ಇದ್ದರೆ ಚೆನ್ನಾಗಿರಲ್ಲ, ನಾರ್ಮಲ್ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟಿಗೆ ನಾವು ಮೊದಲೇ ಉಪ್ಪು ಸೇರಿಸಿರೋದ್ರಿಂದ ಈಗೇನು ಉಪ್ಪು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನೀವು ಮುಂಚೆ ಸೇರಿಸಿಲ್ಲ ಅಂದರೆ ಈಗ ಸೇರಿಸ್ಕೊಳ್ಳಿ. ಸ್ವಲ್ಪ ಬನಾನಾಸ್ ಮತ್ತು ಬೆಲ್ಲ ಎಲ್ಲ ಸ್ವೀಟ್ನೆಸ್ ಇರೋದ್ರಿಂದ ಉಪ್ಪು ಕಮ್ಮಿನೇ ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಒಂದು ತವಾ ಬಿಸಿ ಇಟ್ಟು ಆಯಿಲ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಮತ್ತು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಒಂದು ಸೊಟ್ಟು ದೋಸೆ ಬ್ಯಾಟರ್ ತೊಗೊಂಡು ನೀಟಾಗಿ ತೆಳ್ಳಗೆ ಕ್ರಿಸ್ಪಿಯಾಗಿ ಹಾಕ್ಕೊಳ್ಳಿ. ದಪ್ಪ ಬೇಡ ಫ್ರೆಂಡ್ಸ್, ತಿಕ್ನೆಸ್ ಬೇಡ. ಈ ಥರ ತೆಳುವಾಗೇ ಇದ್ದರೆ ಮಸಾಲೆ ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಬರೋದು. ನೋಡಿ, ಇಷ್ಟು ತೆಳ್ಳಗೆ ಹಾಕ್ಕೋಬೇಕು. ಈಗ ಮೇಲೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾವಾಗ ಒಂದೇ ಥರ ದೋಸೆ ಮಾಡಿ ಬೋರ್ ಆಗಿದ್ರೆ ಬನಾನಾ ದೋಸೆನೂ ಒಂದ್ಸಲ ಟ್ರೈ ಮಾಡಿ. ಮಸಾಲೆ ದೋಸೆ, ಬನಾನಾ ಮಸಾಲೆ ದೋಸೆ. ಈಗ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಮೇಲೆ. ಹಾಗೆ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಎದಳುತ್ತೆ, ಹೆಂಚಿಗೇನು ಕಚ್ಚೋದಿಲ್ಲ. ಈಗ ರೆಡಿ ಇರೋ ಆಲೂ ಪಲ್ಯನ ಸೆಂಟ್ರಿಗೆ ಹಾಕ್ಕೊಂಡು ಮಧ್ಯಕ್ಕೆ ಮಡ್ಚ್ಕೋಬೋದು, ಇಲ್ಲಾಂದರೆ ಈ ರೀತಿ ರೋಲ್ ಆಗಾದ್ರೂ ಮಡ್ಚ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಆ್ಯಂಡ್ ಕಲರು ಕೂಡ ನೋಡಿ ಏನು ಸಖತ್ತಾಗಿದೆ. ಬನಾನಾ ಮಸಾಲೆ ದೋಸೆ ಫ್ರೆಂಡ್ಸ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾಡೋಣವಾ? ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಪಲ್ಯ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಆಹಾ ಏನು ಸೂಪರಾಗಿರುತ್ತೆ ಗೊತ್ತಾ. ವಾವ್ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.